ನಮಸ್ಕಾರ ಕರ್ನಾಟಕ. ಇವತ್ತಿನ ವಿಶೇಷ ಏನಂದ್ರೆ, ಕ್ರೂಸ್ ಲೈನಲ್ಲಿ ಮರ್ಚೆಂಟ್ ನೇವಿ ಇದರಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸೊ ಇಂಥವರಿಗೆಲ್ಲ ಒಂದು ಆಪರ್ಚುನಿಟಿ ಬಂದಿದೆ. ಈಗ ಮರ್ಚೆಂಟ್ ನೇವಿ ಫೀಲ್ಡಲ್ಲಿ ಈಗ ಅವ್ರದ್ದು ಎಕ್ಸಾಮಿನೇಷನ್ ನಡೀಲಿಕ್ಕಿದೆ. ಸೊ ಅದರ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಸೊ ಅವರಿಗೆ ಅಪ್ಲೈ ಮಾಡ್ಬೋದು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ. ಸೊ ಇದಕ್ಕೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ನೀವು 12th ಪಾಸ್ ಆಗಿರಬೇಕು. 12th ಪಾಸ್ ಆದರೆ ಸಾಕಾಗಲ್ಲ. 12th ಅಲ್ಲಿ ನೀವು 65% ಎಬೋವ್ ನೀವು ಮಾರ್ಕನ್ನು ತೆಗೆದಿರಬೇಕು. ಸೊ ಅಂಥವ್ರಿದ್ರೆ ಮಾತ್ರ ನಿಮಗೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು, ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ಬೋದು. ಹಾಗೆ ಒಂದು ವಿಷಯ, ಮರ್ಚೆಂಟ್ ನೇವಿ ಅದೇ ಕ್ರೂಸ್ ಲೈನ್ ಅಂದರೆ ಮರ್ಚೆಂಟ್ MS ಕಂಪನಿ ಬಂದ್ಬಿಟ್ಟು MSC ಕಂಪನಿ. ನೀವು ಆನ್ಲೈನ್ ಚೆಕ್ ಮಾಡ್ಬೋದು, ದೊಡ್ಡ ಕಂಪನಿ ಅದು MSC. ಮರ್ಚೆಂಟ್ ನೇವಿಗೂ ಇದೆ, ಕ್ರೂಸ್ ಇದು ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೋ ಮಿನಿಮಮ್ ಆಗಿ 10 ಅದು ಹೇಳಿದ್ರೆ ನಾನು PUC ಅಲ್ಲಿ 65% ಎಬೋವ್ ನೀವು ಮಾರ್ಕ್ ತೆಗೆದಿರಬೇಕು. ಆ ಥರ ಇದ್ರೆ ಮಾತ್ರ ನೀವು ಅಪ್ಲೈ ಮಾಡಿ. ಎಕ್ಸಾಮಿನ್ ಇರುತ್ತೆ. ಎಂಡ್ ಎಕ್ಸಾಮಿನೇಷನ್ ಡೇಟ್ ಬಂದುಬಿಟ್ಟು 28th ಏಪ್ರಿಲ್ಗೆ ನಿಮ್ಮ ರಿಜಿಸ್ಟ್ರೇಷನ್ ಲಾಸ್ಟ್ ಆಗಿರುತ್ತೆ. ಎಕ್ಸಾಮಿನೇಷನ್ ಇದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ಅಪ್ಲೈ ಮಾಡ್ಬೋದು. ಸೊ ಇದಕ್ಕೆ ಖಾಲಿ ಮೇಲ್ ಅಂತಲ್ಲ, ಫೀಮೇಲ್ ಕೂಡ ಅಪ್ಲೈ ಮಾಡ್ಬೋದು. ಈಗ ಕೆಲವು ಫೀಮೇಲ್ ಹುಡುಗಿಯರಿಗೆ ಕೂಡ ತುಂಬ ಇಂಟ್ರೆಸ್ಟ್ ಇರುತ್ತೆ ಕ್ರೂಸ್ ಲೈನ್ ಹೋಗ್ಬೇಕಂತ, ಕೆಲವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಅಂತ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಸೊ ಅವರಿಗೆ ಅಪ್ಲೈ ಮಾಡ್ಬೋದು ನೀವು. ಮೇಲ್ ಕೂಡ ಡಿಗ್ರಿ ಆಗುತ್ತೆ ಮಿನಿಮಮ್. ಅದರಲ್ಲಿ ಕೂಡ ನೀವು ಸೈನ್ಸ್ ಇದು ತೆಗೆದಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೈನ್ಸ್ ಯಾವ ತೆಗೆದಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ಸೊ ಎಕ್ಸಾಮಿನೇಷನ್ ಮಾರ್ಕ್ ಸ್ವಲ್ಪ 65 ಜಾಸ್ತಿ ಯಾರೆಲ್ಲ ಇರುತ್ತೆ ಸೊ ನೀವು ಅಪ್ಲೈ ಮಾಡಿ. ಓಕೆ, ಅದೇ ರೀತಿ ಮೈನ್ ಆಗಿ ತಿಳ್ಕೊಳ್ಬೇಕಾದ ವಿಷಯ ಏನಂದರೆ, ಇಂಥ ಇದರಲ್ಲಿ ಫ್ರಾಡ್ ಜಾಬ್ ಅಲರ್ಟ್ ಆಗುತ್ತೆ. ಅದರಲ್ಲಿ ನೀವು ತುಂಬಾ ಜಾಗೃತಿ ವಹಿಸಬೇಕು. ಯಾಕಂದರೆ ಅವರ ಕಂಪನಿ ವೆಬ್ಸೈಟ್ ಕೊಟ್ಟಿರ್ತಾರೆ, ಆದರೂ ಕೂಡ ಕೆಲವು ಸ್ಕ್ಯಾಮರ್ಸ್ ಅವರು ಆ ಲಿಂಕನ್ನು ಇದು ಕಾಪಿ ಇಲ್ಲದ್ರೆ ಅದನ್ನು ಹ್ಯಾಕ್ ಮಾಡಿ ಅವರ ಇದಕ್ಕೆ ಇದು ಮಾಡಿ ಇದಿರ್ತಾರೆ. ಸೊ ಇದರಲ್ಲಿ ನೀವು ಸ್ವಲ್ಪ ಜಾಗೃತಿ ವಹಿಸಬೇಕು. ಸೊ ಇಂಥ ಇದರಲ್ಲಿ ಸೊ ಅವರ ಡೈರೆಕ್ಟಾಗಿ ನಿಮಗೆ ಬೇಕಿದ್ದರೆ ನನ್ನ ಹತ್ರ ಲಿಂಕ್ ಇದೆ, ಆ ಲಿಂಕನ್ನು ನಾನು ನಿಮಗೆ ಕಳಿಸ್ತೇನೆ, ನಿಮಗೆ ಇಂಟ್ರೆಸ್ಟ್ ಇದ್ದವರಿಗೆ ಮಾತ್ರ. ಸೊ ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್, ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿರಬೇಕು. ಹಾಗೆ ತಿಳ್ಕೊಳ್ಬೇಕಾದ ವಿಷಯ ಅದೇ. ಸೊ ನೀವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಯಾರಿಗೆಲ್ಲ ಮತ್ತೊಮ್ಮೆ ನಾನು ಹೇಳ್ತಿದ್ದೇನೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸೊ ಅಂಥವ್ರು ಮಾತ್ರ ಅಪ್ಲೈ ಮಾಡಿ. ಎಲ್ಲರೂ ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ, ನಾನು ಮಾಡ್ತೇನೆ ಅಂತ ಅದೊಂದು ಹೇಳ್ತಿರೋದು. ಅದೇ ಸೆಕೆಂಡರಿ ಇನ್ನೊಮ್ಮೆ ನಾನು ಹೇಳ್ತಿದ್ದೇನೆ, ಅದೇ ಇಂಥ ವಿಷಯದಲ್ಲಿ ಅಲರ್ಟ್ ಆಗಿರಬೇಕು. ಕಂಪನಿಯವ್ರ ವೆಬ್ಸೈಟ್ ಕೊಟ್ಟಿರ್ತಾರೆ, ಸೊ ಆದರೂ ಕೂಡ ಸ್ಕ್ಯಾಮರ್ಸ್ ಅವರು ಇದನ್ನು ಹ್ಯಾಕ್ ಮಾಡಿ ಹಣ ಕೇಳುವಂಥ ಒಂದು ಕೆಲವು ವಿಶೇಷ ನಡೆಯುತ್ತೆ. ಸೊ ಅದರಲ್ಲಿ ನೀವು ಸ್ವಲ್ಪ ಜಾಗೃತಿ ವಹಿಸಬೇಕು. ನಾನು ಕೊಟ್ಟಿರುವ ವಿಷಯವನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ನಂತರ ಅದನ್ನು ಸ್ವಲ್ಪ ವೆರಿಫಿಕೇಶನ್ ಮಾಡಿ, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳಿ. ನಂತರ ನೀವು ಸೆಕೆಂಡ್ ಸ್ಟೆಪ್ ನಿಮಗೆ ಅಪ್ಲೈ ಮಾಡೋದಾ ಬೇಡವಾ ಅಂತ ನೀವು ಯೋಚನೆ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಿ. ನಾನು ಲಿಂಕ್ ಕೊಟ್ಟೆ, ನಾನು ಹೇಳಿದೆ ಅಂತ ನೀವು ಡೈರೆಕ್ಟಾಗಿ ಹೋಗಿ ಅಪ್ಲೈ ಮಾಡೋದಲ್ಲ. ನಾನು ಹೇಳ್ತಿದ್ದೇನೆ ಈಗನೇ, ಮತ್ತೆ ನೀವು ನನ್ನನ್ನು ದೂರಬಾರ್ದು. ಅವ್ರು ಲಿಂಕ್ ಕೊಟ್ಟರು, ಅದರಲ್ಲಿ ಆದಾಯಕ್ಕೂ ಇದೆ. ಮೊದಲ ನಾನು ಲಿಂಕ್ ಕೊಟ್ಟಿರ್ತೇನೆ, ಆ ಲಿಂಕನ್ನು ನೀವು ದಯವಿಟ್ಟಾಗಿ ವೆರಿಫಿಕೇಶನ್ ಮಾಡಬೇಕು, ಅದರ ಬಗ್ಗೆ ತಿಳ್ಕೊಳ್ಬೇಕು. ತಿಳ್ಕೊಂಡ ನಂತರ ನೀವು ಒಂದು 10 ಬಾರಿ ಅಲ್ಲ 100 ಬಾರಿ ಬೇಕು ಥಿಂಕ್ ಮಾಡಿಕೊಳ್ಳಿ. ಥಿಂಕ್ ಮಾಡಿದ ನಂತರ ನೀವು ಅಪ್ಲೈ ಮಾಡಿಕೊಳ್ಳಿ. ಯಾಕಂದರೆ ಹಣ ಹಾಕೋದು, ಎಕ್ಸಾಮ್ ಬರೆಯೋದು ನೀವು. ಸೊ ಅದಕ್ಕೆ ನಾನು ಹೇಳುವಂಥ ಮಾಹಿತಿ ಮಾತ್ರ ನನ್ನ ಕರ್ತವ್ಯ ಆಗಿರುತ್ತೆ. ಸೊ ಅದರಲ್ಲಿ ಕೂಡ ನಾನು ಒಳ್ಳೆಯದು ಕೂಡ ಹೇಳ್ತೇನೆ, ಬ್ಯಾಡ್ ಅದು ಕೂಡ ಹೇಳ್ತೇನೆ. ನಾನು ಯಾವ ನಿಮಗೆ ಇಂಟ್ರೆಸ್ಟ್ ಇತ್ತು ಅದು. ಸೊ ನೀವು ಅದೇ ಇಂಟ್ರೆಸ್ಟ್ ಇದ್ದವರು ಅಪ್ಲೈ ಮಾಡಿ. ಅದೇ ರೀತಿ ನನ್ನ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗಾಯ್ಸ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಇಂಟ್ರೆಸ್ಟ್ ಇದ್ದವರು ಅಪ್ಲೈ ಮಾಡಿ. ಓಕೆ, ಬಾಯ್ ಗಾಯ್ಸ್. ಇದೇ ರೀತಿ ಇನ್ನೂ ಕೂಡ ವೇಕೆನ್ಸಿ ಆಗ್ತಾ ಇರ್ತೇನೆ. ಓಕೆ, ನೀವು ಕೂಡ ನನ್ನ ಪೇಜನ್ನು ಎಲ್ಲ ಸಪೋರ್ಟ್ ಮಾಡ್ತಿರ್ಬೇಕು. ಸೊ ನನಗೆ ಕೂಡ ಖುಷಿ ಆಗುತ್ತೆ ನೀವು ಈ ಥರ ನನ್ನ ಪೇಜನ್ನು ಕೂಡ ಗ್ರೋ ಮಾಡ್ತಿದ್ದು. ನನಗೆ ಕೂಡ ಖುಷಿ ಆಗುತ್ತೆ ಇನ್ನೂ ಕೂಡ ಕಂಟೆಂಟ್ ಹಾಕುವಂತ. ಸೊ
ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.